ಈ ಗಿಡ ಇದೆಯಲ್ಲ, ಈ ಇದು ಗಿಡ? 2 ವರ್ಷದ ಗಿಡ ಇದೀಗ. 2 ವರ್ಷದ ಗಿಡವನ್ನ 4 ವರ್ಷದ ಮಧ್ಯೆ ಇದೊಂದು 2 ವರ್ಷದ ಗಿಡ. 2 ವರ್ಷದ ಹೌದು. ಗಿಡ ಒಂದ್ರ ಮಧ್ಯೆ ಒಂದು ಗಿಡ ಸತ್ತೋಯ್ತು, ಬೇರೆ ಗಿಡ ನಟ್ಟಿದ್ ನಾವು. ಹಾ ಹಾ ನಾವು ಎಲ್ಲಾ ಗಿಡವನ್ನ ಈ ಹಂತದಲ್ಲಿ ಸುಳಿ ಒಂದು ಬಿಟ್ಟು ಮೇಲ್ಗಡೆ ಸುಳಿ ಮತ್ತೊಂದು ಹೆಡೆ ಇದೆಯಲ್ಲ, ಅದು 2 ಬಿಟ್ಟು ಎಲ್ಲಾ ಗೆಲ್ಲನ್ನ ಕಟ್ ಮಾಡೋದು 2 ವರ್ಷಕ್ಕೆ. ಗರಿನ? ಹೌದು, ಗರಿನೆಲ್ಲ ಕಟ್ ಮಾಡಿ ಹಾಕಿದ್ದು. ಸುಳಿ ಬಿಟ್ಟು ಎಲ್ಲದನ್ನು ಕಟ್ ಮಾಡ್ಬೇಕು. ಸಣ್ಣ ಹೆಡೆ ಸುಳಿ 2 ಬಿಟ್ಟು ಪೂರ ಗೆಲ್ಲನ್ನ ಕಟ್ ಮಾಡಿ ಹಾಕಿದ್ದು 2 ವರ್ಷಕ್ಕೆ. ಎಲ್ಲಾ ಗಿಡದ್ದು? ಎಲ್ಲಾ ಗಿಡದ್ದು. ಯಾಕೆ ಕಾರಣ? ಅದು ಯಾವ್ದೋ ಒಂದು ಯೂಟ್ಯೂಬ್ ಅಲ್ಲಿ ನೋಡಿದೆ ನಾನು. ಯೂಟ್ಯೂಬ್ ಅಲ್ಲಿ ನೋಡಿ ಅದು ಗಿಡ ಎತ್ತರ ಬೆಳೆಯುವುದಿಲ್ಲ, ಗಿಡ್ಡ ಆಗಿ ಬೆಳೀತು ಅದನ್ನ ಮಾಡಿದ್ರೆ ಅಂತ ಹೇಳಿ 2 ಗಿಡಕ್ಕೆ ಪ್ರಯೋಗ ಮಾಡಿದೆ. 2 ಗಿಡ ಪ್ರಯೋಗ ಮಾಡಿ ನಾನು ತುಂಬಾ ಒಳ್ಳೆ ಕಾಣ್ತದೆ. 1 ವರ್ಷ ಬಿಟ್ಟು ನಂತರ ಇದನ್ನ ಅದೇ ಪ್ರಯೋಗದಲ್ಲಿ ಹಾಗೆ 2 ವರ್ಷಕ್ಕೊಂದ್ಸರಿ, ಆಮೇಲೆ 2.5 ವರ್ಷಕ್ಕೊಂದ್ಸರಿ 2 ಬಾರಿ ಕಟ್ ಮಾಡಿದ್ರಿಂದ ತುಂಬಾ ಉಪಯೋಗ ಇತ್ತು. ಎಲ್ಲರೂ ಮಾಡಿ ಪ್ರಯೋಗ ಮಾಡಿ ನೋಡಿಬೇಕಾರೆ. ಅಂದ್ರೆ ನೀವ್ ಹೇಳ್ತಿರುವಂತದ್ದು ನೀವು ಯಾವ್ದೋ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಕಂಡು ನಿಮ್ಮಲ್ಲಿರುವಂತಹ 2 ವರ್ಷದ ಗಿಡಗಳಲ್ಲಿ 2 ಗಿಡಗಳಿಗೆ ಆ ಪ್ರಯೋಗವನ್ನ ಮಾಡಿದ್ರಿ. ಏನು ಅಂತ ಹೇಳಿದ್ರೆ, ಈ ಒಂದು ಸಸಿಯಲ್ಲಿ ಮೊದಲನೇ ಸುಳಿ ಬಿಟ್ಟು ಮತ್ತೆಲ್ಲಾ ಗರಿಗಳನ್ನ ನೀವು ಕಟ್ ಮಾಡಬೇಕು. ಎಲ್ಲಿ ಕಟ್ ಮಾಡಿದ್ರಿ? ಅಂದ್ರೆ ಇದು ತೋರಿಸಬಹುದಾ? ಸ್ವಲ್ಪ ಬಿಟ್ಟು ಗೆಲ್ಲಿನ ಬುಡಕ್ಕೆ ಒಂದಿಷ್ಟು ಬಿಟ್ಟು ಕಟ್ ಮಾಡಿ, ಅಂದ್ರೆ ಗರಿಯ ಬುಡಕ್ಕೆ ನಾವು ಕಟ್ ಮಾಡಿ, ನೀವು ಕಟ್ ಮಾಡಿ ಹಾಕಿದ್ರಿ? ಕಟ್ ಮಾಡಿ ಹಾಕಿದ್ರಿ. ಹಾಕಿದ್ರಿಂದ ನಿಮಗೆ ಏನಾಯ್ತು? ಗಿಡ್ಡ ಬಂತು, ದಪ್ಪ ಬಂತು ಗಿಡ. ಓ, ಹಾಗಾಗಿ ಇಷ್ಟಿಷ್ಟು ದಪ್ಪಗಳು ಕಾಣ್ತಿರೋದು. ಓಕೆ, ಇರ್ಬಹುದು ಅನ್ಸತ್ತೆ. ಅದು ಒಂದು ಕಾರಣ ಇರ್ಬಹುದು. ಕಾಯಿ ಎಲ್ಲ ಆ ಒಂದು ಹಂತದಲ್ಲೇ ಅದರಿಂದನೇ ಬಂದಿರೋದು ಅಂತ ಹೇಳ್ತೀರಾ? ಕಾಯಿನೂ ಹಾಗೆ ಬಂದಿರ್ಬೋದು ಅಂತೀರಾ? ಬಂದಿರಬಹುದು. ಓಕೆ, ಎಲ್ಲ ಅವ್ರವ್ರ ಪ್ರಯೋಗ ಮಾಡಿ ನೋಡ್ಬೇಕು. ಇದು ಒಂದು ಪ್ರಯೋಗ. ಆದ್ರೂ ನೀವು ಅದನ್ನೆಲ್ಲ ನಿಮ್ಮ ತೋಟದಲ್ಲಿ ಒಂದು ಅನ್ವಯಿಸ್ಕೊಂಡಿದ್ದೀರಲ್ಲ, ನಾನೆಲ್ಲೂ ಕಾಣ್ಲಿಲ್ಲ. ನಾನು ಅನ್ವಯಿಸ್ಕೊಂಡಿದ್ದೀರಲ್ಲ, ಅದೊಂದು ಮೆಚ್ಚುಗೆ ಮಾಡ್ಬೇಕು. ರೈತರೇ, ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ದೀರಾ ಅವರ ಗಮನಕ್ಕೆ, ಅಡಿಗರು ಹೇಳಿದ್ರು ಅಂತ ಹೇಳ್ಬಿಟ್ಟು ಇಡೀ ತೋಟವನ್ನ ಒಂದೇ ಸರಿ ಮಾಡಕ್ ಹೋಗ್ಬೇಡಿ. ನೀವು ಸಣ್ಣ ಗಿಡಗಳು, ಒಂದು 2 ವರ್ಷದ್ದು 3 ವರ್ಷದ್ದು ಗಿಡಗಳಿದ್ರೆ 10 ಗಿಡಕ್ಕೆ ಮಾಡಿ ನೋಡಿ. ಬೇಡ, 10 ಬೇಡ, ಒಂದು 2 ಗಿಡಕ್ಕೆ ಮಾಡಿ. 2 ಗಿಡಕ್ಕೆ ಪ್ರಯೋಗ ಮಾಡಿ. ಅದ್ರ ರಿಸಲ್ಟ್ ಯಾವಾಗ ಗೊತ್ತಾಗುತ್ತೆ? ಅಲ್ಲ, ಅದಕ್ಕಿಂತ 100% ನಾನು ಧೈರ್ಯ ಕೊಡ್ತೇನೆ ಮಾಡೋದಾದ್ರೆ. ಏನು ತೊಂದರೆ ಆಗುದಿಲ್ಲ, ಮಾಡ್ಲಿ. ನಾನು ಅಂದ್ರೆ 1 ಎಕರೆ ಪ್ರದೇಶದಲ್ಲಿ ನಾನು ಮಾಡಿದೆ. ನಾನ್ ಮಾಡಿದ ಪ್ರಯೋಗದಿಂದ ನಂಗೆ ಅದ್ರಲ್ಲಿ ಏನು ತೊಂದರೆ ಕಾಣಲಿಲ್ಲ ಗಿಡದಲ್ಲಿ. ಅಂದ್ರೆ ನೀವು ಫಸ್ಟ್ 2 ಮಾಡಿ ನಂತರ 1 ಎಕರೆ ಮಾಡಿದ್ರಿ? 1 ಎಕರೆ ಮಾಡಿದೆ. 1 ಎಕರೆ ಮಾಡೋದ್ರಿಂದ ನಂಗೆ ಧೈರ್ಯ ಉಂಟು, ನೀವು ಮಾಡಿದ್ರೆ ಮಾಡ್ಲಕ್ಕೆ ಅಂತ ತೊಂದರೆ ಇಲ್ಲ. ಅಲ್ಲ, ಅದು ಅವರ ರಿಸ್ಕ್ ಫ್ಯಾಕ್ಟರ್. ರಿಸ್ಕ್ ತಗೊಳಕ್ ರೆಡಿ ಇದ್ರೆ ಮಾಡಬಹುದು. ಸೊ ರೈತರೇ, ಇದು ಒಂದು ಮಾಹಿತಿ ಇದೆ. ಸೊ ನೀವು ರಿಸ್ಕ್ ತಗೊಳಕ್ ರೆಡಿ ಇದೀರಾ ಅಂತ ಹೇಳಿದ್ರೆ, ಅವ್ರು ಹೇಳ್ದಂಗೆ 2 ಗಿಡ ಅಥವಾ 10 ಗಿಡ ಅದ್ರಲ್ಲಿ ಟ್ರೈ ಮಾಡಿ. 1 ವರ್ಷ ಬೇಕು ರಿಸಲ್ಟ್ಗೆ. ಆ 1 ವರ್ಷದ ನಂತರದಲ್ಲಿ ಇಳುವರಿ ಎಲ್ಲ ಮರ ದಪ್ಪ ಆಗುತ್ತೆ ಅಲ್ವಾ? ಮರ ದಪ್ಪ ಆಗುತ್ತೆ, ಮರ ಕುಬ್ಜವಾಗುತ್ತೆ. ಉದ್ದೇಶದಿಂದ ಮಾಡುವಂತದ್ದು. ಸೊ ಅಲ್ಟಿಮೇಟ್ಲಿ ರೈತರ ಉದ್ದೇಶ ಏನು ಅಂತ ಹೇಳಿದ್ರೆ, ಮರಕ್ಕೆ ಒಂದು ಸ್ಟ್ರೆಸ್ ಕೊಡ್ತಾ ಇದೀವಿ. ನಿನ್ನ ನಾನು ಕಡ್ದಾಕ್ಬಿಡ್ತೀನಪ್ಪ ಅನ್ನೋ ಲೆಕ್ಕಕ್ಕೆ ಮರ ದಪ್ಪ ಆಗುತ್ತೆ. ನಂತರ ಆಬ್ವಿಯಸ್ಲಿ ಇಳುವರಿನೂ ಬೇಗ ಬರುತ್ತೆ. ಅದು ಒಂದು ಕಾರಣ ಆಗಿರಬಹುದು. ಅಡಿಗರ ತೋಟದಲ್ಲಿ ನೋಡಿ, ಮರ ಈ ರೀತಿ ಇದೆ. ಇದು 4 ವರ್ಷದ ಮರ 4 ವರ್ಷದ ಮರ. ಹಾಗೆ ಎಷ್ಟು ಎತ್ತರ, ಎಷ್ಟು ಇಳುವರಿ ಎಲ್ಲ ಒಂದ್ಸರಿ ನೋಡ್ಬಿಡಿ, ಆಯ್ತಾ? ಅಡಿಗ್ರೆ, ಈ ವಿಡಿಯೋ ಮುಗಿದ ನಂತರ ಒಂದು ತೋಟಕ್ಕೊಂದು ದೃಷ್ಟಿಪುಟ್ಟ ಹಂಗೆ ಹಾಕ್ಬಿಡಿ. ಗೊತ್ತಾಯ್ತಾ? ಅಲ್ಲ, ನಾನು ತಮಾಷೆ ಹೇಳಿದ್ದು. ಧನ್ಯವಾದಗಳು.